ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ಬ್ರಿಟಿಷ್ ಪೂರ್ವದಲ್ಲಿ ಗ್ರಾಮ ಸಮುದಾಯಗಳು, ಹಳ್ಳಿಗಳು ಮತ್ತು ಗ್ರಾಮಗಳ ರಚನೆಯ ಬಗ್ಗೆ ತಿಳಿದುಕೊಂಡು ಯಾವ ರೀತಿ ಇತ್ತು ಅಂತ. ಈಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದಿಂದ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿತು ಎಂಬುದನ್ನು ಈ ದಿನ ತಿಳಿದುಕೊಳ್ಳೋಣ. ಏಕೆಂದರೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಭಾರತ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಉದ್ದೇಶದಿಂದ. ಅಲ್ಲದೆ ಭಾರತ ಅರಾಜಕತೆಯನ್ನು ಸದುಪಯೋಗಪಡಿಸಿಕೊಂಡ ಬ್ರಿಟಿಷರು 1757 ನಂತರ ಭಾರತದಲ್ಲಿ ರಾಜಕೀಯವಾಗಿ ನೆಲೆಯೂರುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗಾಗಿ ಅವರ ಬ್ರಿಟಿಷರ ನೇರವಾದ ಆಳ್ವಿಕೆಗೆ ಭಾರತ ಒಳಪಡ್ತದೆ. 1757ರಿಂದ 1857ರವರೆಗೆ ಇಡೀ ಭಾರತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೇರ ಆಳ್ವಿಕೆಗೆ ಒಳಪಡ್ತದೆ. ಹೀಗಾಗಿ ಇಡೀ ಭಾರತದ ಮೇಲೆ ತನ್ನದೇ ಆದ ಕಾನೂನುಗಳು, ಆಡಳಿತ ವ್ಯವಸ್ಥೆ, ವ್ಯಾಪಾರಕ್ಕಾಗಿ ಹಲವಾರು ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಇವರ ಮುಖ್ಯ ಉದ್ದೇಶ ಭಾರತ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು ಮತ್ತು ತಾವು ಶ್ರೀಮಂತರಾಗುವುದು. ಈ ಕಾರಣಕ್ಕಾಗಿ ಇವರ ಆರ್ಥಿಕತೆ ನೀತಿಯಿಂದಾಗಿ ಅಥವಾ ಇವರ ವ್ಯಾಪಾರ ನೀತಿಯಿಂದಾಗಿ ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಡಿಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೆಗಳ ಅವನತಿ. ದೇಶೀಯ ಕೈಗಾರಿಕೆಗಳು, ಅದರಲ್ಲೂ ಕೂಡ ಅವನ ಗೃಹ ಕೈಗಾರಿಕೆಗಳು, ದೇಶೀಯ ಕೈಗಾರಿಕೆಗಳು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ನುರಿತ ಕುಶಲ ಕಲೆಗಾರರು ಹಾಗೂ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಭಾರತದ ಬಟ್ಟೆ ಉದ್ಯಮ, ರೇಷ್ಮೆ, ಉಣ್ಣೆ ಉದ್ಯಮ ಹಾಗೂ ಲೋಹ ಕೈಗಾರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದದ್ದು. ಪ್ರತಿಯೊಂದು ಮನೆಯೂ ಕೂಡ ನೇಯ್ಗೆ ಉದ್ಯಮವನ್ನು ನಡೆಸ್ತಾ ಇತ್ತು ಎಂಬುದನ್ನು ನಾವು ತಿಳ್ಕೊಬೋದಾಗಿದೆ. ಪ್ರಾಚೀನ ಈ ಮಧ್ಯಕಾಲೀನ ಇತಿಹಾಸಕಾರರು ಮತ್ತು ಆಧುನಿಕ ಐರೋಪ್ಯ ಇತಿಹಾಸಕಾರರು ಹೇಳುವಂತೆ ಇಡೀ ಪ್ರಪಂಚದ ಪ್ರಪಂಚವನ್ನೆಲ್ಲ ಸುತ್ತಾಡಿ ಅಂತಿಮವಾಗಿ ಭಾರತಕ್ಕೆ ಬರುತ್ತಿತ್ತು. ಅಂದರೆ ಇಡೀ ಪ್ರಪಂಚದ ಚಿನ್ನವನ್ನು ಭಾರತ ತನ್ನೆಡೆಗೆ ಸೆಳೀತಾ ಇತ್ತು. ಇದಕ್ಕೆ ಮೂಲ ಕಾರಣ ಎಂದರೆ ಭಾರತದ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ನುರಿತ ಕೆಲಸಗಾರರು, ಕರಕುಶಲ ಕೆಲಸಗಾರರು ಈ ಭಾರತದ ವಿಪುಲ ಸಂಪತ್ತಿಗೆ ಆಧಾರವಾಗಿದ್ದರು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಈ ಹತ್ತಿ ಬಟ್ಟೆ ಅಹಮದಾಬಾದ್, ಲಕ್ನೋ, ನಾಗಪುರ, ಮಥುರಾ ಕೈಗಾರಿಕೆಗಳಿದ್ದರೆ, ಹತ್ತಿ ಬಟ್ಟೆ ಕೈಗಾರಿಕೆಗಳಿದ್ದರೆ, ಕಾಶ್ಮೀರ ಮತ್ತು ಪಂಜಾಬ್ ಉತ್ತಮ ಶಾಲುಗಳು ಮತ್ತು ಉಣ್ಣೆ ಬಟ್ಟೆಗಳಿಗೆ ಹೆಸರುವಾಸಿಯಾಗಿದ್ದು, ನಾಸಿಕ್, ಅಹಮದಾಬಾದ್ಗಳಲ್ಲಿ ಈ ತಾಮ್ರ, ಹಿತ್ತಾಳೆ, ಕಂಚಿನ ಸಾಮಾನುಗಳನ್ನ ತಯಾರಿಸ್ತಾ ಇದ್ರು. ಇದರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿ ಆಭರಣ, ಗಂಧ, ದಂತ, ಕುಶಲ ಕೆಲಸಗಳು ಕಾರ್ಖಾನೆಗಳು ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಭಾರತದೆಲ್ಲೆಡೆ ಇವುಗಳು ಹಬ್ಬಿದ್ದವು. ಹೀಗಾಗಿ ಭಾರತ ಕೈಗಾರಿಕೆಗಳಲ್ಲಿ, ಅದರಲ್ಲೂ ಕೂಡ ಗೃಹ ಕೈಗಾರಿಕೆಗಳಲ್ಲಿ ಹೆಸರುವಾಸಿಯನ್ನು ಪಡೆದಿತ್ತು ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ತಯಾರು ಮಾಡ್ತಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಆದರೆ ಕಂಪನಿ ಭಾರತದಲ್ಲಿ ನೆಲೆಯೂರಿದ ಮೇಲೆ ಭಾರತೀಯ ನೇಯ್ಗೆಗಾರರನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಹಲವಾರು ಕ್ರಮಗಳನ್ನ ಕೈಗೊಳ್ಳುತ್ತದೆ. ಮೊದಲಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ನೇಯ್ಗೆಗಾರರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತದೆ. ಅಂದರೆ ತಾವು ತಯಾರಿಸಿದ ವಸ್ತುಗಳನ್ನು ನಮಗೆ ಮಾರಾಟ ಮಾಡುವಂತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತದೆ. ಮುಂದೆ ಬರ್ತಾ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ ವಸ್ತುವಿನ ನಿಜವಾದ ಬೆಲೆಗಿಂತ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂತೆ ಈ ಕರಕುಶಲಗಾರರನ್ನ ಒತ್ತಾಯ ಮಾಡ್ತಾ ಬರ್ತದೆ. ಅಂತಿಮವಾಗಿ ಈ ಕರಕುಶಲಗಾರರು ವೃತ್ತಿಯನ್ನು ಬಿಡಬೇಕು, ಇಲ್ಲದಿದ್ದರೆ ಅವರು ಈ ಕಡಿಮೆ ಬೆಲೆಗೆ ತನ್ನ ವಸ್ತುವನ್ನು ಮಾರಬೇಕು. ಎರಡೇ ಅವರಲ್ಲಿ ಆಯ್ಕೆಗಳಿರುತ್ತದೆ ಮತ್ತು ಬೇರೆ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಕಂಪನಿಗೆ ಈ ತನ್ನ ವಸ್ತುಗಳನ್ನು ಮಾರದಂತೆ ನಿರ್ಬಂಧವನ್ನು ಕೂಡ ವಿಧಿಸಿರ್ತಾರೆ. ನೀವು ಯಜಮಾನ ಫಿಲಮನ್ನು ನೋಡಿದರೆ ಅಲ್ಲಿ ಎಣ್ಣೆ ಕೈಗಾರಿಕೆಗಳು ಮೇಲೆ ಯಾವ ರೀತಿ
ಕಂಪನಿಗಳು ಹಿಡಿತವನ್ನು ಸಾಧಿಸ್ತು. ನಂತರ ಅವರು ಯಾವ ರೀತಿ ನಷ್ಟಕ್ಕೆ ಒಳಗಾದರು ಎಂಬುದನ್ನು ನಾವು ಅಲ್ಲಿ ತಿಳ್ಕೊಬೋದು. ಅದೇ ರೀತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭದಲ್ಲಿ ಅತಿ ಹೆಚ್ಚು ಬೆಲೆಗೆ ಕೊಳ್ಳುವ ಭರವಸೆಯನ್ನು ನೀಡಿ ಅವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ನಂತರ ಅತಿ ಕಡಿಮೆ ಬೆಲೆಗೆ ಅವರ ವಸ್ತುಗಳನ್ನು ಖರೀದಿಸ್ತಾ ಇತ್ತು. ಹೀಗಾಗಿ ನೇಯ್ಗೆಗಾರರು ವಿಧಿ ಇಲ್ಲದೆ ಈ ಹಣಕಾಸಿನ ತೊಂದರೆಗೆ ಒಳಪಟ್ಟು ತನ್ನೆಲ್ಲ ಗೃಹ ಕೈಗಾರಿಕೆಗಳನ್ನು ತೀರಿಸಿ ಹಳ್ಳಿಗಳಿಗೆ ವಲಸೆ ಹೋಗುವಂಥ ಪರಿಸ್ಥಿತಿ ಉಂಟಾಯಿತು. ಇದು ಹತ್ತಿ ಬಟ್ಟೆಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ರೇಷ್ಮೆ ಕೈಗಾರಿಕೆ, ಉಣ್ಣೆ ಕೈಗಾರಿಕೆಗಳು ಜೊತೆಗೆ ಈ ಲೋಹ ಕೈಗಾರಿಕೆಗಳು ಕೂಡ ಅನ್ವಯವಾಗ್ತಿತ್ತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. 1700 ಮತ್ತು 1720ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಆದೇಶವನ್ನು ಹೊರಡಿಸ್ತದೆ. ಏಕೆಂದರೆ ಭಾರತೀಯ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳು ಇಂಗ್ಲೆಂಡ್ನಲ್ಲೇ ಜನಪ್ರಿಯವಾಗಿದ್ದು, ಭಾರತದ ವಸ್ತುಗಳು ಪ್ರತಿಯೊಂದು ಮನೆಯ ಜಮಖಾನ ಮತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಸುಮಕ್ಕಾಗಿದ್ದು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಹಾಗಾಗಿ ಭಾರತೀಯ ವಸ್ತುಗಳನ್ನು ತಡೆಯುವುದಕ್ಕಾಗಿ ಅದರ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಹಲವಾರು ನಿರ್ಬಂಧಗಳನ್ನು ಇರ್ತದೆ. ಭಾರತದಿಂದ ಆಮದು ಮಾಡಿಕೊಂಡ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ಇಂಗ್ಲೆಂಡ್ನಲ್ಲಿ ಯಾರೂ ಧರಿಸಬಾರದು, ಉಪಯೋಗಿಸಬಾರದು. ಒಂದು ವೇಳೆ ಉಪಯೋಗಿಸಿದರೆ ಅದನ್ನು ಅವರ ಮೇಲೆ ದಂಡ ವಿಧಿಸಲಾಗುವುದು ಎಂಬ ಆದೇಶವನ್ನು ಹೊರಡಿಸಿದೆ. ಏಕೆಂದರೆ ಭಾರತೀಯ ಕೈಗಾರಿಕೆಗಳ ಜೊತೆ ಪೈಪೋಟಿ ನಡೆಸಲು ಸಾಧ್ಯವಾಗದ ಬ್ರಿಟಿಷ್ ಸರ್ಕಾರ ತನ್ನ ದೇಶೀಯ ಕೈಗಾರಿಕೆಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಭಾರತೀಯ ವಸ್ತುಗಳ ಮೇಲೆ ನಿರ್ಬಂಧವನ್ನು ಹೇರ್ತದೆ. ಹೀಗಾಗಿ ಈ ಭಾರತೀಯ ವಸ್ತುಗಳು ಬ್ರಿಟನ್ನಲ್ಲಿ ವ್ಯಾಪಾರವಾಗುವುದು ನಿಂತು ಹೋಗುವಂತಹ ಸ್ಥಿತಿಗೆ ಬರ್ತದೆ. ಹಾಗಾಗಿ ಇದಾದ ಮೇಲೆ ಈ ಕೈಗಾರಿಕೆ ಭಾರತದ ಗೃಹ ಕೈಗಾರಿಕೆಗಳು ನಶಿಸುವ ಹಂತಕ್ಕೆ ಬರ್ತದೆ. ಜೊತೆಗೆ ಭಾರತೀಯ ಜೊತೆಗೆ ಬ್ರಿಟಿಷ್ ಸರ್ಕಾರ ಭಾರತದಿಂದ ವಿದೇಶಗಳಿಗೆ ಹೋಗುತ್ತ ವಸ್ತುಗಳ ಮೇಲೆ ರಫ್ತು ಸುಂಕವನ್ನು ಹೆಚ್ಚು ಮಾಡ್ತದೆ. ಜೊತೆಗೆ ಬ್ರಿಟನ್ನಿಂದ ಭಾರತಕ್ಕೆ ಬರುತ್ತಿದ್ದ ಆಮದು ವಸ್ತುಗಳ ಮೇಲೆ ಆಮದು ಶುಲ್ಕವನ್ನು ಕಡಿಮೆ ಮಾಡ್ತದೆ. ಹೀಗಾಗಿ ಬ್ರಿಟಿಷ್ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ಭಾರತೀಯ ಕೈಗಾರಿಕೆಗಳನ್ನು ತುಳಿದು ನಾಶ ಮಾಡುವ ಹಂತಕ್ಕೆ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ ಈ ಸಹಯೋಗದಲ್ಲಿ ಹೋರಾಟವನ್ನು ಮಾಡ್ತವೆ ಎಂಬುದಾಗಿ ಹೇಳ್ಬೋದು. ಹೀಗಾಗಿ ಭಾರತೀಯ ಕೈಗಾರಿಕೆಗಳು ನಾಶವೊಂದು ಭಾರತದಲ್ಲಿ ಈ ಬ್ರಿಟಿಷ್ ವ್ಯಾಪಾರದಿಂದ ಇಂಡಸ್ಟ್ರಿಯಲೈಸೇಷನ್ ಉಂಟಾಯಿತು, ಕೈಗಾರಿಕೆಗಳ ನಾಶವಾಯಿತು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೋದು. ಕಾರ್ಲ್ ಮಾರ್ಕ್ಸ್ ಒಂದು ಹೇಳಿಕೆಯನ್ನು ನೀಡಿದರೆ, ಬ್ರಿಟಿಷ್ ಆಕ್ರಮಣಕಾರರು ಭಾರತದ ಕೈಮಗ್ಗಗಳನ್ನು ಮತ್ತು ನೂಲುವ ತಕಲೆಯನ್ನು ಮುರಿದರು. ಹತ್ತಿ ಮತ್ತು ಹತ್ತಿ ವಸ್ತ್ರದ ಮಾತು ದೇಶವನ್ನು ಜಲಪ್ರವಾಹದಲ್ಲೇ ಮುಳುಗಿಸಿದರು ಎಂಬುದಾಗಿ ನೋಡಿ. ಎಷ್ಟು ಈ ಭೀಕರವಾಗಿ ಈ ಕಾರ್ಲ್ ಮಾರ್ಕ್ಸ್ ಹೇಳಿಕೆಯಲ್ಲಿದ್ದಾರೆ ಅಂದರೆ, ಏನು ಆಕ್ರಮಣಕಾರರನ್ನು ನೋಡಿ, ಬ್ರಿಟಿಷರನ್ನ ಆಕ್ರಮಣಕಾರರು ಎಂಬುದಾಗಿ ಕರೆದಿದ್ದಾರೆ. ಇವರು ಕೈಮಗ್ಗ ಮತ್ತು ನೂಲುವ ಯಂತ್ರಗಳನ್ನು ಮುರಿದಾಕಿದ್ರು. ಹತ್ತಿ ಮತ್ತು ಹತ್ತಿ ವಸ್ತ್ರದ ಮಾತೃ ದೇಶವನ್ನೇ ಈ ಜಲಪ್ರವಾಹದಲ್ಲಿ ಮುಳುಗಿಸಿ ಸಾಯಿಸಿದರು ಎಂಬುದನ್ನು ಕಾರ್ಲ್ ಮಾರ್ಕ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಬ್ರಿಟಿಷ್ ಈ ಕುತಂತ್ರದ ಮುಂದೆ ದೇಶೀಯ ಕೈಗಾರಿಕೆಗಳು ಅವನತಿಯನ್ನು ಹೊಂದಿತು ಎಂಬುದಾಗಿ ನಾವು ತಿಳ್ಕೊಬೋದು. ಇನ್ನು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆ್ಯಂಡ್ ಟ್ರೇಡ್ ಹೇಳಿದೆ. ಟೆಕ್ಸ್ಟೈಲ್ ಅಂದರೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಮತ್ತು ರೇಷ್ಮೆ ಬಟ್ಟೆ ಕೈಗಾರಿಕೆಗಳು ನಾಶವೊಂದು, ಬ್ರಿಟಿಷರ ಈ ವ್ಯಾಪಾರ ನೀತಿಯಿಂದ ನಾಶವೊಂದು. ಜೊತೆಗೆ ಭಾರತದಲ್ಲಿ ವ್ಯಾಪಾರ ಮಾಡುತ್ತಿದ್ದ ಬನಿಯಾಗಳು, ಚೆಟ್ಟಿಯಾಗಳು, ಏನು ಮಧ್ಯಕಾಲೀನ ಭಾರತದಲ್ಲಿದ್ದರು, ಇವರು ಬ್ರಿಟಿಷರ ವ್ಯಾಪಾರ ನೀತಿಯಿಂದ ಅವನತಿಯನ್ನು ಹೊಂದಿದರು. ಇವರು ಯಾರಿಗೂ ವ್ಯಾಪಾರ ಮಾಡುವ ಅವಕಾಶವೇ ಸಿಗಲಿಲ್ಲ. ಏಕೆಂದರೆ ಭಾರತೀಯ ಕೈಮಗ್ಗರೊಂದಿಗೆ ಬ್ರಿಟಿಷರು ಒಪ್ಪಂದವನ್ನು ಮಾಡಿಕೊಂಡಿದ್ದರು. ಆ ಒಪ್ಪಂದ ಮಾಡಿಕೊಂಡ ನೇಯ್ಗೆಗಾರರು ಬೇರೆ ಯಾರಿಗೂ ಕೂಡ ವಸ್ತುಗಳನ್ನು ಮಾರುವಂತೆ ಇರಲಿಲ್ಲ. ಹೀಗಾಗಿ ಭಾರತೀಯ ಕೈಗಾರಿಕೆಗಳ ನಾಶದ ಜೊತೆಗೆ ಭಾರತದ ವ್ಯಾಪಾರವನ್ನು ಅವಲಂಬಿಸಿದ ವರ್ಗವು ಕೂಡ ನಾಶವನ್ನು ಹೊಂದಿತು ಎಂಬುದಾಗಿ ನಾವಿಲ್ಲಿ ತಿಳ್ಕೊಬೋದು. ಇನ್ನು ಲ್ಯಾಂಡ್ ರೆವಿನ್ಯೂ ಪಾಲಿಸಿ ಆ್ಯಂಡ್ ಲ್ಯಾಂಡ್ ಸೆಟ್ಲ್ಮೆಂಟ್, ಯಾಕಂದರೆ 1757 ಪ್ಲಾಸಿ ಕದನ, 1764 ಬಕ್ಸಾರ್ ಕದನ ನಂತರ ಅಲಹಾಬಾದ್ ಒಪ್ಪಂದ ಪ್ರಕಾರ ಭಾರತಕ್ಕೆ ಬ್ರಿಟಿಷರಿಗೆ ದಿವಾನಿ ಹಕ್ಕು ದೊರೆತಿದೆ.
ದಿವಾನಿ ಅಂದರೆ ಕಂದಾಯ ವಸೂಲಿ. ಇಲ್ಲಿಯವರೆಗೆ ಬ್ರಿಟನ್ನ ಚಿನ್ನದ ನಾಣ್ಯಗಳನ್ನು ತಂದು ಭಾರತದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಇನ್ನು ಮುಂದೆ ಭಾರತ ಸಂಪತ್ತಿನಿಂದಲೇ ಭಾರತ ವಸ್ತುಗಳನ್ನು ಕೊಂಡು ವಿದೇಶದಲ್ಲಿ ವ್ಯಾಪಾರ ಮಾಡಿ ಅಧಿಕ ಲಾಭವನ್ನು ಪಡೆಯುವುದಕ್ಕೆ ಬ್ರಿಟಿಷರು ಪ್ರಯತ್ನವನ್ನು ಮಾಡ್ತಾರೆ. ನಾನು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದೀನಿ. 3 ಈ ಲ್ಯಾಂಡ್ ರೆವಿನ್ಯೂ ಸಿಸ್ಟಮನ್ನು ಜಾರಿಗೆ ತರ್ತಾರೆ. ಒಂದು ಪರ್ಮನೆಂಟ್ ಸೆಟಲ್ಮೆಂಟ್, ಮಹಲ್ವಾರಿ ಮತ್ತು ರೈತವಾರಿ 3 ಪದ್ಧತಿ ಜಾರಿಗೆ ತಂದರು. ಆದರೆ 3 ಪದ್ಧತಿಯಲ್ಲಿ ರೈತರಿಗೆ ಅನುಕೂಲಕರವಾದ ಅಂಶಗಳು ಯಾವುದೂ ಇರಲಿಲ್ಲ ಎಂಬುದನ್ನು ನಾವು ಈಗಾಗಲೇ ಚರ್ಚಿಸಿದ್ವಿ. ಈ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದಿಂದ ಮತ್ತೊಂದು ವರ್ಗ ಉದಯವಾಯಿತು. ರೈಸ್ ಆಫ್ ದ ನ್ಯೂ ಮನಿ ಲೆಂಡಿಂಗ್ ಕ್ಲಾಸ್ ಅಥವಾ ಮನಿ ಲೆಂಡರ್ಸ್ ಕ್ಲಾಸ್ ಅಂತ ಕರೀತಾರೆ. ಏಕೆಂದರೆ ಲೇವಾದೇವಿಗಾರರು ಈ ಬ್ರಿಟಿಷರ ಒತ್ತಡದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಭಾರತೀಯ ರೈತರು ಕಂದಾಯವನ್ನು ಕಟ್ಟುವುದಕ್ಕಾಗಿ ಈ ತನ್ನ ಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಈ ಲೇವಾದೇವಿಗಾರರ ಬಳಿಗೆ ಅಧಿಕ ಬಡ್ಡಿಗೆ ಸಾಲವನ್ನು ಪಡಿತಾ ಇದ್ರು. ಈ ಲೇವಾದೇವಿಗಾರರು ಭಾರತೀಯ ರೈತರ ಅನಕ್ಷರತೆಯನ್ನು ಸದುಪಯೋಗಪಡಿಸಿಕೊಂಡು ಕಡಿಮೆ ಬೆಲೆಗೆ ನಮ್ಮ ಭೂಮಿಯನ್ನೇ ಬರೆಸಿಕೊಳ್ತಾ ಇದ್ರು. ಹಾಗಾಗಿ ಇವರ ವ್ಯಾಪಾರ ನೀತಿಯಿಂದಾಗಿ ಒಂದು ಹೊಸ ವರ್ಗ ಉದಯವಾಯಿತು. ಆ ವರ್ಗವೇ ಲೇವಾದೇವಿಗಾರ ವರ್ಗ. ರೈಸ್ ಆಫ್ ದ ನ್ಯೂ ಮಿಡಲ್ ಕ್ಲಾಸ್ ಅಂದರೆ ಈ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದಿಂದ ಮತ್ತೊಂದು ವರ್ಗ ಉದಯಿತು. ಆ ವರ್ಗ ಯಾವುದು ಅಂದರೆ ಮಧ್ಯಮ ವರ್ಗ. ಯಾಕಂದರೆ ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯರು ಈ ಮಧ್ಯಮ ವರ್ಗದವರಾಗಿ ರೂಪಿಸ್ಕೊಂಡ್ರು. ವಕೀಲರಿರ್ಬೋದು, ವೈದ್ಯರು, ಶಿಕ್ಷಕರು ಇವರೆಲ್ಲರೂ ಕೂಡ ಈ ನ್ಯೂ ಮಿಡ್ಲ್ ಕ್ಲಾಸ್ನಲ್ಲಿ ಬರ್ತಾರೆ ಎಂಬುದನ್ನು ತಿಳ್ಕೊಳ್ಬೋದು. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ನಾನು ಮುಂದೆ ಇದರ ಬಗ್ಗೆ ತಿಳಿತೀನಿ. ಬ್ರಿಟಿಷರು ಭಾರತದಲ್ಲಿ ಏಕೆ ಸಾರಿಗೆ ಮತ್ತು ಸಂಪರ್ಕವನ್ನು ಅಭಿವೃದ್ಧಿಗೊಳಿಸಿದರು. ಏಕೆಂದರೆ ಇವರ ಭಾರತದ ಸಂಪರ್ಕವನ್ನು ಬ್ರಿಟಿಷಿಗೆ ಸಾಗಿಸಲು ಅಥವಾ ಭಾರತದಲ್ಲಿ ಕಚ್ಚಾ ವಸ್ತುಗಳನ್ನು ಬ್ರಿಟನ್ನಿಗೆ ವೇಗವಾಗಿ ಸಾಗಿಸಲು ಭಾರತದಲ್ಲಿ ಸಾರಿಗೆ ಮತ್ತು ಸಂಪರ್ಕವನ್ನು ಅಭಿವೃದ್ಧಿಪಡಿಸ್ತಾರೆ. ಜೊತೆಗೆ ಬ್ರಿಟನ್ನಲ್ಲೇ ತಯಾರಿಸಿದ ವಸ್ತುಗಳನ್ನು ಪ್ರತಿ ಹಳ್ಳಿಗೆ ಸಾಗಿಸುವುದಕ್ಕೆ ಅಲ್ಲಿ ರಸ್ತೆ ಮತ್ತು ಸಾರಿಗೆಯನ್ನು ಅಭಿವೃದ್ಧಿಪಡಿಸಿದರು. ಹಾಗಾಗಿ ಇದರಲ್ಲಿ ಬ್ರಿಟಿಷರ ವ್ಯಾಪಾರ ದೃಷ್ಟಿ ಇದ್ದ ವಿನಃ ಭಾರತ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಬೇಕೆಂಬ ಹಂಬಲ ಇಲ್ಲದ ಬಗ್ಗೆ ನಾವು ತಿಳ್ಕೊಬೋದು. ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇನ್ನು ಫ್ಯಾಮಿಲಿ, ನಾವು ಇದರ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀವಿ. ಕ್ಷಾಮ ಅಂದರೆ ನೆರೆ, ಬರ ಅಥವಾ ಇನ್ನಿತರ ಕಾರಣಗಳಿಂದ ಜನಸಾಮಾನ್ಯರಿಗೆ ಆಹಾರದ ಸಮಸ್ಯೆ ಉಂಟಾದರೆ ಅದನ್ನು ಕ್ಷಾಮಗಳು ಎಂಬುದಾಗಿ ಕರೀತೀವಿ. ಈ ಬ್ರಿಟಿಷರು ಆಳ್ವಿಕೆಯಲ್ಲಿ ಹಲವಾರು ಕ್ಷಾಮಗಳು ಉದಯಿಸಿದ್ದು ಆ ಕ್ಷಾಮಗಳಿಗೆ ಕಾರಣ ಮತ್ತು ಪರಿಣಾಮಗಳು ಮತ್ತು ಅದರ ಪರಿಹಾರ ನೀತಿಯ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳೋದನ್ನು ಇಷ್ಟಪಡುವುದಿಲ್ಲ. ಇನ್ನು ಅಗ್ರಿಕಲ್ಚರ್ ಕಮರ್ಷಿಯಲೈಸೇಷನ್ ಅಂದರೆ ಕೃಷಿ ವಾಣಿಜ್ಯೀಕರಣ. ಈ ಬ್ರಿಟಿಷರ ವ್ಯಾಪಾರ ನೀತಿಯಿಂದಾಗಿ ಅಥವಾ ಬ್ರಿಟಿಷ್ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಪೂರೈಸುವುದಕ್ಕಾಗಿ ಭಾರತದಲ್ಲಿ ಈ ಕೃಷಿ ವಾಣಿಜ್ಯ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರೇರೇಪಿಸಿದರು. ಕಾಫಿ, ಟೀ, ಹತ್ತಿ, ಸೆಣಬು, ಇಂಡಿಗೋ ಮತ್ತು ಇನ್ನಿತರ ಸಂಬಾರ ಪದಾರ್ಥಗಳು ಇಂಥ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರೋತ್ಸಾಹಿಸಿದರು. ಆದರೆ ಆಹಾರ ಧಾನ್ಯಗಳ ಅಭಾವ ಉಂಟಾಯಿತು. ಇದನ್ನು ಕೂಡ ನಾನು ಈಗಾಗಲೇ ನಿಮ್ಮೊಡನೆ ಚರ್ಚೆ ಮಾಡಿದ್ದೀನಿ. ನೀವು ಆ ತರಗತಿಯನ್ನು ನೋಡ್ಬೋದು. ಇನ್ನು ಡ್ರೈನ್ ಆಫ್ ವೆಲ್ತ್, ಸಂಪತ್ತಿನ ಸೋರಿಕೆ. ಬ್ರಿಟಿಷರ ಮುಖ್ಯ ಉದ್ದೇಶ ಏನಾಗಿತ್ತು ಭಾರತದ ಸಂಪತ್ತನ್ನು ಕೊಳ್ಳೆಹೊಡೆಯಲಾಗಿದೆ. ಇದಕ್ಕಾಗಿ ಅವರು ಹಲವಾರು ಮಾರ್ಗಗಳಲ್ಲಿ ಭಾರತದ ಸಂಪತ್ತನ್ನು ಕೊಳ್ಳೆಹೊಡೆದರು. ದಾದಾಬಾಯಿ ನವರೋಜಿಯವರು ಬ್ರಿಟಿಷರು ಯಾವ ರೀತಿ ಭಾರತದ ಸಂಪತ್ತನ್ನು ಕೊಳ್ಳೆಹೊಡೆದರು ಎಂಬುದನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮುಂದಿನ ತರಗತಿಯಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ. ಬ್ರಿಟಿಷ್ ಮೊನೋಪಲಿ ಇನ್ ಫಾರಿನ್ ಟ್ರೇಡ್. ನಾನು ಮೊದಲು ಹೇಳಿದೆ 1748ರಿಂದ 1763ವರೆಗೆ 3 ಆಂಗ್ಲೋ ಕರ್ನಾಟಿಕ್ ಯುದ್ಧಗಳು ನಡೀತಿವೆ. ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಿಕ್ ಯುದ್ಧಗಳು ಎಂಬುದೇ ಕರೀತಾರೆ. ಏಕೆಂದರೆ ಬ್ರಿಟಿಷರಿಗೆ ಪೈಪೋಟಿಯಾಗಿದ್ದ ವ್ಯಕ್ತಿಗಳು ಯಾರು ಅಂತಂದರೆ ಫ್ರೆಂಚರು. ಮೊದಲಿಗೆ ಇವರು ಫ್ರೆಂಚರನ್ನು ಅವನತಿಗೊಳಿಸಿ ತನ್ನ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹೀಗಾಗಿ ಇಡೀ ಭಾರತವನ್ನು ತನ್ನ ವ್ಯಾಪಾರಕ್ಕೆ ಈ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಬ್ರಿಟಿಷರು ಗಳಿಸ್ತಾರೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಬೋದು.
ಇಲ್ಲಿ ನೋಡಿ ಯಾವ ರೀತಿ ಬ್ರಿಟಿಷರು ವ್ಯಾಪಾರವನ್ನು ಮಾಡ್ತಾ ಇದ್ರು ಎಂಬುದು ಕೊಲೋನಿಯಲ್ ರೂಲ್ನಲ್ಲಿ ಅಂದರೆ ಬ್ರಿಟಿಷರ್ಸ್ ಮೊನೋಪಲಿ ಆನ್ ಫಾರಿನ್ ಟ್ರೇಡ್. ಬ್ರಿಟನ್ ಮೈಂಟೈನ್ ಮೊನೋಪಲಿ ಓವರ್ ಇಂಡಿಯಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಆಮದು ಮತ್ತು ರಫ್ತಿನ ಮೇಲೆ ಬ್ರಿಟಿಷರು ಏಕಸ್ವಾಮ್ಯವನ್ನು ಸಾಧಿಸಿದರು. ಭಾರತದಲ್ಲಿ ಯಾವುದೇ ವ್ಯಾಪಾರ ಆಮದಾಗಲಿ ಮತ್ತು ರಫ್ತಾಗಲಿ ಅದು ಬ್ರಿಟಿಷರ ಏಕಸ್ವಾಮ್ಯಕ್ಕೆ ಒಳಪಟ್ಟಿತ್ತು. ಆಸ್ ಎ ರಿಸಲ್ಟ್ ಮೋರ್ ದೆನ್ ಹಾಫ್ ಆಫ್ ಇಂಡಿಯನ್ಸ್ ಫಾರಿನ್ ಟ್ರೇಡ್ ವಾಸ್ ರಿಸ್ಟ್ರಿಕ್ಟೆಡ್ ಟು ಬ್ರಿಟನ್. ಹಾಗಾಗಿ ಈ ಏನು ರಿಸಲ್ಟ್ ಅಂದರೆ ಇಲ್ಲಿ ಅರ್ಧಕ್ಕಿಂತ ಬ್ರಿಟಿಷ್ ವ್ಯಾಪಾರ ಏನು ಭಾರತದ ವ್ಯಾಪಾರ ಇಲ್ಲಿ ನಿಯಂತ್ರಣದಲ್ಲಿತ್ತು, ಟು ಬ್ರಿಟನ್ನಲ್ಲಿ ರೆಸ್ಟ್ರಿಕ್ಟೆಡ್ ಆಗಿತ್ತು ಎಂಬುದನ್ನು ತಿಳ್ಕೊಬೋದು. ಇನ್ನು ಎರಡನೇದು ನೆಟ್ ಎಕ್ಸ್ಪೋರ್ಟೆಡ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಇಂಪೋರ್ಟೆಡ್ ಆಫ್ ಫೈನಲ್ ಗೂಡ್ಸ್. ಇವು ಮುಖ್ಯವಾಗಿ ಭಾರತದಲ್ಲಿ ವ್ಯಾಪಾರ ಮಾಡಿದ್ದೇನೆಂದರೆ ಈ ಭಾರತದ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ಗೆ ಸಾಗಿಸುವುದು, ಇಂಗ್ಲೆಂಡ್ನಲ್ಲಿ ತಯಾರಾದ ಸಿದ್ಧ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಮಾಡೋದು. ಇದಕ್ಕೆ ಅನುಗುಣವಾಗಿ ಇವರಿಗೆ ಮತ್ತೊಂದು ವ್ಯವಸ್ಥೆ ಸಿಕ್ತು, ಅದು ಓಪನಿಂಗ್ ಆಫ್ ಸುಯೆಜ್ ಕ್ಯಾನಲ್. ಇದು ಈ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಕೂಡಿಸುವಂತಹ ಈ ಸುಯೆಜ್ ಕಾಲುವೆ ಇವರಿಗೆ ವ್ಯಾಪಾರಕ್ಕೆ ಬಹಳ ಅನುಕೂಲಕರವಾಗಿತ್ತು. ಇನ್ 1869 ಇದನ್ನು ಓಪನ್ ಆಗ್ತದೆ. ಟು ಅವಾಯ್ಡ್ ಸಾಯಿಲ್ ಅರೌಂಡ್ ಆಫ್ರಿಕಾ, ರಿಡಕ್ಷನ್ ಟು ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ನ ಕಾಸ್ಟ್ ಭಾಳ ಕಡಿಮೆ ಆಯಿತು ಇವರ ಸುಯೆಜ್ ಕಾಲುವೆ ಓಪನ್ದಾಗಿ. ಹಾಗಾಗಿ ಭಾರತ ಕಚ್ಚಾ ವಸ್ತುಗಳನ್ನ ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗ್ತಿದ್ರು, ಅಲ್ಲಿಂದ ಭಾರತದ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರು ಎಂಬುದನ್ನು ತಿಳ್ಕೊಬೋದು. ಡ್ರೈನ್ ಆಫ್ ಇಂಡಿಯನ್ ವೆಲ್ತ್, ಭಾರತದ ಸಂಪತ್ತಿನ ಸೂರೆ. ಹ್ಯೂಜ್ ಎಕ್ಸ್ಪೋರ್ಟ್ ಸರ್ಪ್ಲಸ್ ಡ್ಯೂ ಟು ಹ್ಯೂಜ್ ಎಕ್ಸ್ಪೋರ್ಟ್ ವ್ಯಾಲ್ಯೂ. ಎಕ್ಸ್ಪೋರ್ಟ್ ಸರ್ಪ್ಲಸ್ ಯೂಸ್ ಟು ಬೆನಿಫಿಟ್ ಬ್ರಿಟಿಷರ್ಸ್, to incur administrative expenses, to import invisible items, to incur expense of war fought by British government. ನಾವು ಇದನ್ನು ಮುಂದೆ ತಿಳಿದುಕೊಳ್ಳೋಣ ಈ ಡ್ರೈನ್ ಆಫ್ ವೆಲ್ತ್ ಬಗ್ಗೆ. ಹಾಗಾಗಿ ಈ ಮೂರು ಅವರ ವ್ಯಾಪಾರ ನೀತಿಯಲ್ಲಿ ಪ್ರಮುಖವಾದ ಅಂಶಗಳಂದರೆ ಬ್ರಿಟಿಷ್ ಮೊನೋಪಲಿ ಆನ್ ಫಾರಿನ್ ಟ್ರೇಡ್, ನೆಟ್ ಎಕ್ಸ್ಪೋರ್ಟೆಡ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಇಂಪೋರ್ಟರ್ ಆಫ್ ಫೈನಲ್ ಗೂಡ್ಸ್. ಮೂರನೇದು ಡ್ರೈನ್ ಆಫ್ ವೆಲ್ತ್. ಅವರ ಮೂರು ನೀತಿಗಳ ಅನುಗುಣವಾಗಿ ಭಾರತದಲ್ಲಿ ವ್ಯಾಪಾರವನ್ನು ಮಾಡಿದರು. ಹಾಗಾಗಿ ಇದು ಭಾರತೀಯರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ.